ಗಂಡಸರು ಈ ತರ ಪಬ್ಲಿಕ್ ಅಲ್ಲಿ ಎಲ್ಲಂದ್ರಲ್ಲಿ ಯೂರಿನೇಟ್ ಮಾಡಿದ್ರು ಯಾರು ಕೇಳಲ್ಲ. ಆದ್ರೆ ಒಂದ್ ಹೆಣ್ಮಗಳಿಗೆ ಏನಾದ್ರು ಯೂರಿನೇಟ್ ಅರ್ಜೆಂಟ್ ಆಯ್ತು ಅಂತಂದ್ರೆ ಅವಳು ಯಾವ್ದೋ ಹೊಲ ಗದ್ದೆಗಳಲ್ಲಿ ಬಚ್ಚಿಟ್ಕೊಂಡು ಹೋಗಿ ಯೂರಿನೇಟ್ ಮಾಡ್ಬೇಕು ಅಥವಾ ಮನೆಗೆ ಹೋಗೋ ತನಕ ತಡ್ಕೊಂಡಿರ್ಬೇಕು. ಗಂಡಸರು ರೋಡ್ ಸೈಡ್ ಅಲ್ಲಿ ಈ ತರ ಕುಡ್ಕೊಂಡು ಯಾವಾಗ್ಲೂ ಬಿದ್ದಿರೋದನ್ನ ನಾವು ನೋಡ್ತಾನೆ ಇರ್ತೀವಿ. ಆದ್ರೂ ಯಾವ ಟಿವಿ ಮೀಡಿಯಾಗಳು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಹೆಣ್ಮಕ್ಳು ಒಂದೇ ಒಂದ್ಸಲ ಯಾವಾಗಾದ್ರೂ ನ್ಯೂ ಇಯರ್ ಪಾರ್ಟಿನಲ್ಲೂ ಕುಡಿದ್ಬಿಟ್ಟು ಏನಾದ್ರು ಒಂದ್ ಸ್ವಲ್ಪ ಜಾಸ್ತಿ ಮಾತಾಡಿದ್ಲು ಅಂದ್ರೆ ಅವಳು ಇಡೀ ದೇಶದಾದ್ಯಂತ ಫೇಮಸ್ ಆಗ್ಬಿಡ್ತಾಳೆ. ಗಂಡಸರು ಲೇಟ್ ಆಗಿದ್ರೆ ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದು, ಹೆಣ್ಮಕ್ಳು ಲೇಟ್ ಆಗಿದ್ರೆ ಮನೆಗ್ ದರಿದ್ರ ಬರುತ್ತೆ. ಗಂಡಸರು ಪಂಚೆ ಎತ್ತಿ ಕಟ್ಟೋದೇ ಒಂದು ಸ್ಟೈಲ್. ಟವಲ್ ಅಲ್ಲಿ ಇಡೀ ಮನೆ ಓಡಾಡಿದ್ರು ಅದು ಪರವಾಗಿಲ್ಲ. ಆದ್ರೆ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಅಂತಂದ್ರೆ ಚುಡಿದಾರ್ ಅಷ್ಟೇ ಅಲ್ಲ, ಅದ್ರ ಮೇಲೆ ದುಬ್ಬಟ ಹಾಕೊಂಡು ಸ್ವೆಟರ್ ಹಾಕೊಂಡು ಒಟ್ನಲ್ಲಿ ಫುಲ್ ಮೈ ಮುಚ್ಕೊಂಡು ಓಡಾಡ್ಬೇಕು. ಗಂಡ ಕಿರ್ಚಿದ್ರೆ ವೀರ ಧೀರ ಶೂರ, ಅದೇ ಹೆಣ್ಮಕ್ಳು ಕಿರ್ಚಾಡಿದ್ರೆ ಜಗಳ ಗಂಟಿ ಗಯ್ಯಾಳಿ. ಗಂಡ್ಮಕ್ಳು ಮನೆಗ್ ಲೇಟ್ ಆಗಿ ಬಂದ್ರೆ ಪಾಪ ಎಷ್ಟ್ ಕಷ್ಟಪಟ್ಟು ದುಡ್ಬಿಟ್ಟು ಬಂದಿದ್ದಾನೆ ಅಂತಾರೆ. ಹೆಣ್ಮಕ್ಳು ಅದೇ ದುಡ್ದ್ಬಿಟ್ಟೆ ಮನೆಗ್ ಲೇಟ್ ಆಗಿ ಬಂದ್ರು ಯಾವನ್ ಹಿಂದೆ ತಿರ್ಗಾಡಕ್ ಹೋಗಿದ್ದೆ ಅಂತ ಕೇಳ್ತಾರೆ. ಅದೇ ಹೆಂಗೆ ಒಂದು ತಪ್ಪು ಅದೇ ಹೆಣ್ ಮಾಡಿದ್ರೆ ತಪ್ಪೇ ಆಗಿರುತ್ತೆ, ಆದ್ರೆ ಗಂಡಸ್ರು ಮಾಡಿದಾಗ ಮಾತ್ರ ಅದು ತಪ್ಪಾಗಿ ಉಳಿಯೋದಿಲ್ಲ. ಅಂದ್ರೆ ಗಂಡ್ ಮಕ್ಳಿಗೆ ನಾವು ತಪ್ಪು ಮಾಡೋ ಒಂದು ಲೈಸೆನ್ಸ್ ಕೊಟ್ಬಿಟ್ಟಿದೀವಾ, ಅವ್ರೊಂದು ಪೀನಸ್ ಇಟ್ಕೊಂಡು ಹುಟ್ಟಿದ ತಕ್ಷಣ ಅವ್ರ ಏನ್ ಬೇಕಾದ್ರೂ ಮಾಡ್ಬಹುದು ಅಂತನಾ? ಇದಕ್ಕೆ ನಾವು ಕರೆಯೋದು ಒಂದು ಪಿತೃ ಪ್ರಾಧಾನ್ಯತೆ ಇರೋ ಸಮಾಜ ಅಂತ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಗಂಡ ಜಾತಿ ಏನ್ ಬೇಕಾದ್ರೂ ತಪ್ಪು ಮಾಡ್ಬೋದು ಅನ್ನೋದನ್ನ ಸಮಾಜ ಕಟ್ಕೊಟ್ಬಿಟ್ಟಿದೆ. ಈ ಕುಟುಂಬ ವ್ಯವಸ್ಥೆನಲ್ಲಿ ಗಂಡ್ ಮಕ್ಳನ್ನ ಬೆಳೆಸ್ಬೇಕಾದ್ರೇನೆ ಅವ್ನ್ ಗಂಡ್ ಬಿಡು ಏನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅಂತ ನಾವು ಚಿಕ್ಕ ವಯಸ್ಸಿಂದ ಹೇಳಿ ಬೆಳೆಸ್ತೀವಲ್ಲ, ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ ಬೆಳೆದು ದೊಡ್ಡವರಾದ್ಮೇಲೆ ಅಂತವ್ರೆ ಚಾಕು ಚೂರಿ ಮಚ್ಚು ಇಟ್ಕೊಂಡು ಕಚ್ಚಾಡಕ್ ಹೋಗ್ತಾರೆ. ಆದ್ರೆ ಹೆಣ್ಮಕ್ಳಿಗೆ ಎಷ್ಟು ರೀತಿ ರಿವಾಜು ನಿಯತ್ತು ಇದನ್ನೆಲ್ಲ ಹೇಳಿ ಹೇಳಿ ಬೆಳೆಸ್ತಾರೆ. ಮತ್ತೆ ಒಂದ್ ಸ್ವಲ್ಪ ಚಾಚಿ ತಪ್ಪು ಹೋದ್ರುನು ಅದನ್ನ ದೊಡ್ಡ ನ್ಯೂಸ್ ಮಾಡ್ತವೆ ಈ ನ್ಯೂಸ್ ಚಾನೆಲ್ಗಳು. ನಾನು ಬಟ್ಟೆ ಬಿಚ್ಕೊಂಡು ಓಡಾಡೋದು ಅಥವಾ ರೋಡ್ ಸೈಡ್ ಅಲ್ಲಿ ಯೂರಿನೇಟ್ ಮಾಡೋದಕ್ಕೆ ಹೆಣ್ಮಕ್ಳಿಗೂ ಅಧಿಕಾರ ಬೇಕು ಅಂತ ಹೇಳ್ತಾ ಇಲ್ಲ. ನಾನ್ ಹೇಳ್ತಾ ಇರೋದಿಷ್ಟೇ, ಒಂದು ಒಂದು ನಾಗರಿಕತೆ, ಒಂದು ರೂಲ್ಸ್ ಇದೆ ಅಂತಂದ್ರೆ ಅದು ಇಬ್ರಿಗೂ ಈಕ್ವಲ್ ಆಗಿ ಅಪ್ಲೈ ಆಗ್ಬೇಕು. ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ. ಸಮಾಜದಲ್ಲಿ ಒಳ್ಳೆ ರೀತಿ ನಡ್ಕೋಬೇಕು ಅನ್ನೋದು ಬರೀ ಹೆಣ್ಣಿಗೆ ಮಾತ್ರ ಸೀಮಿತವಾಗಿರೋ ರೂಲ್ಸ್ ಅಲ್ಲ, ಅದು ಗಂಡಿಗೂ ಅದೇ ರೂಲ್ ಅಪ್ಲೈ ಆಗತ್ತೆ. ಪ್ರತಿ ಮನೆಯಲ್ಲಿ ಚಿಕ್ಕ ವಯಸ್ಸಿಂದಾನೇ ಗಂಡ್ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳ್ಕೊಟ್ಟು ಬೆಳೆಸೋದು ಬಹಳ ಮುಖ್ಯ ಆಗತ್ತೆ. ನಿಮ್ಮ ಮನೆಗಳಲ್ಲಿ ಮತ್ತು ಮನಗಳಲ್ಲಿ ಆಗ್ಬೇಕಾಗಿರೋ ಬದಲಾವಣೆ. ಇದೇ ರೀತಿ ಹೆಣ್ಮಕ್ಳ ಹಕ್ಕಿನ ಪರವಾಗಿ ಮಾತಾಡೋದು ಮತ್ತೆ ಸೆಕ್ಸುವಾಲಿಟಿ, ಜೆಂಡರ್, ರಿಲೇಶನ್ಶಿಪ್ ಬಗ್ಗೆ ನಾನು ಲಾಂಗ್ ವಿಡಿಯೋಸ್ಗಳನ್ನ ಕೂಡ ಮಾಡ್ತೀನಿ. ದಯವಿಟ್ಟು ಯೂಟ್ಯೂಬ್ ನಲ್ಲಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಮತ್ತೆ ಸಿಗೋಣ. ಇದು ಆಕೆಯ ಆಯ್ಕೆಗಳು.